ನಮಸ್ಕಾರ. ನಾನು ನನ್ನ ಚಾನಲ್ ಹೆಸರನ್ನು ಬದಲಾಯಿಸಿದ್ದೇನೆ. ಕಥಾಶ್ರೀ ಅಂತ. ಬಹಳಷ್ಟು ಕಥೆಗಳನ್ನು ಹೇಳೋದ್ರಿಂದ ಈ ಹೆಸರನ್ನು ನಾನು ಚಾಯ್ಸ್ ಮಾಡಿದ್ದೇನೆ. ಈ ಒಂದು ಕಥಾಶ್ರೀ ಚಾನಲಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ನಾನು ನಿಮ್ಮೊಂದಿಗೆ ಇನ್ನೊಂದು ನೈಜ ಕಥೆಯೊಂದಿಗೆ ಬಂದಿದ್ದೇನೆ. 72 ಗಂಟೆಗಳ ಕಾಲ ಸಮುದ್ರದಲ್ಲಿ ತೇಲಿ ಬದುಕುಳಿದ ಮೀನುಗಾರ. ಅಲ್ಲೊಬ್ಬ ಅನುಭವಿ ಮೀನುಗಾರನಿದ್ದ. ಅವನು ಪ್ರತಿದಿನ ಬೆಳಗ್ಗೆ ಎದ್ದು ತನ್ನ ಚಿಕ್ಕ ದೋಣಿಯನ್ನು ಸಮುದ್ರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದ. ಅಲ್ಲಿರುವಂತಹ ಮೀನನ್ನು ಹಿಡ್ಕೊಂಡು ಬಂದು ಅದನ್ನು ಮಾರಿ ಜೀವನವನ್ನು ಸಾಗಿಸ್ತಾ ಇದ್ದ. ಅವತ್ತು ಕೂಡ ಅವನೇನು ಮಾಡ್ದ, ಮೀನು ಹಿಡಿಲಿಕ್ಕಂತ ತನ್ನ ದೋಣಿಯನ್ನು ತೆಗೆದುಕೊಂಡು ಹೋದಾಗ ಚೆನ್ನಾಗೇ ಇತ್ತು, ಹವಾಮಾನವೂ ಚೆನ್ನಾಗಿತ್ತು. ಸಂಜೆ ಒಳಗೆ ಮೀನೆಲ್ಲ ಹಿಡ್ಕೊಂಡು ತಾನು ಬರ್ತೇನೆ ಹೇಳುವಂಥ ಒಂದು ಭರವಸೆನೂ ಇತ್ತು. ಕೆಲವು ಗಂಟೆಗಳ ಕಾಲ ಚೆನ್ನಾಗಿತ್ತು. ಆದರೆ ಹವಾಮಾನ ಒಂದೇ ರೀತಿ ಇರೋದಿಲ್ಲಲ್ಲ. ಅವನಿಗೆ ಆ ದಿನ ಬಹಳ ಮೀನು ಸಿಕ್ತು. ಅವನು ಇವತ್ತು ಬಹಳ ಮೀನು ಸಿಕ್ಕಿದೆ, ನನಗೆ ಬಹಳ ದುಡ್ಡು ಬರ್ತದೆ, ನಾನು ಚೆನ್ನಾಗಿ ಜೀವನವನ್ನು ಮಾಡ್ಬೋದು ಅಂತ ಖುಷಿನೂ ಪಟ್ಟ. ಆದರೆ ಮಧ್ಯಾಹ್ನದ ನಂತರ ಹವಾಮಾನ ಏಕಾಏಕಿ ಬದಲಾಯಿತು. ಕಪ್ಪು ಮೋಡಗಳು ಆವರಿಸಿದವು. ಗಾಳಿ ಬಿರುಸಾಗಿ ಬೀಸತೊಡಗಿತು. ಕೆಲವೇ ನಿಮಿಷಗಳಲ್ಲಿ ದೊಡ್ಡ ದೊಡ್ಡ ಅಲೆಗಳು ದೋಣಿಯನ್ನು ಅಪ್ಪಳಿಸಕ್ಕೆ ಹತ್ತಿತ್ತು. ಈ ಅಲೆಗಳ ಅಪ್ಪಳಿಕೆಯಿಂದ ಏನಾಯಿತು ಅಂದರೆ ದೋಣಿನೇ ಬುಡ ಮೇಲಾಗಿಬಿಟ್ಟಿತ್ತು. ಹೀಗಾಗಿ ಅವನು ದೋಣಿಯಿಂದ ಪ್ರತ್ಯೇಕ ಆಗಿಬಿಟ್ಟ. ಆದರೆ ಅದಷ್ಟವಶಾತ್ ಅವನು ಬಚಾವಾದ. ಅಂದರೆ ಅವನ ಹತ್ರ ಜೀವರಕ್ಷಕ ಜಾಕೆಟ್ ಇತ್ತು. ಹೀಗಾಗಿ ಅವನು ಅದನ್ನು ಹಿಡಿದುಕೊಂಡು ಬಚಾವಾಗಿಬಿಟ್ಟ. ಹೀಗೆ ಏನಾಯಿತು, ದೋಣಿ ಒಂದು ಕಡೆಗೆ ಹೋಯಿತು, ಇವು ಒಂದು ಕಡೆಗೆ ಹೋದ. ಆ ದೋಣಿ ತೇಲಾಡ್ತಾ ಹೋಗ್ತಾ ಇತ್ತು. ಆಮೇಲೆ ಏನು ಮಾಡೋದು, ಎಲ್ಲೂ ನೋಡಿದರೂ ನೀರು, ಸಮುದ್ರದ ಅಲೆ, ಭೂಮಿಯಲ್ಲೂ ಕಾಣಿಸ್ತಾ ಇಲ್ಲ. ಸಮಯಕ್ಕೆ ಯಾರೂ ಕಾಣ್ತಾ ಇರಲ್ಲ. ಯಾರಾದರೂ ತನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಾರೋ ಅಂತ ನೋಡ್ದ, ಇಲ್ಲ. ಹೀಗೇ ಸಮುದ್ರದಲ್ಲಿ ತೇಲಿ 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 ಅವನು ಎಲ್ಲಿ ಹೋಗ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಒಟ್ಟು ಹೋಗ್ತಾ ಇದ್ದ. ಆದರೆ ಅವನು ಧೈರ್ಯವನ್ನು ಕಳೆದುಕೊಳ್ಳಿಲ್ಲ. ತಾನು ಹೇಗಾದರೂ ಮಾಡಿ ಬದುಕ್ತೇನೆ, ಯಾರೂ ನನ್ನನ್ನು ರಕ್ಷಣೆ ಮಾಡ್ತಾರೆ ಹೇಳುವ ಒಂದು ಮನಸ್ಥೈರ್ಯ ಇದೆಯಲ್ಲ, ಅದು ಒಂದು ಇತ್ತು ಅವನಿಗೆ. ಹೀಗಾಗಿ ಹೋಗ್ತಾ ಇದ್ದ. ಯಾರೂ ಅವನನ್ನು ರಕ್ಷಣೆ ಮಾಡಲಿಲ್ಲ. ಒಂದು ದಿನ ಕಳೀತು. ಮಾರನೇ ದಿವಸ ಬೆಳಗಾಯಿತು. ರಾತ್ರಿ ಇಡೀ ಸಮುದ್ರದಲ್ಲಿ ತೇಲಾಡ್ತಿದ್ದ. ಆಮೇಲೆ ಅವನಿಗೆ ಹಸಿವಾಯಿತು. ತಿನ್ನಲಿಕ್ಕೂ ಏನೂ ಇರಲಿಲ್ಲ. ಭಯಾರಿಕೆ ಆಯಿತು. ನೀರು ಕುಡಿಯೋಣ ನೋಡಿದ್ರೆ ಸುತ್ತಲೂ ಸಮುದ್ರದ ನೀರು, ಉಪ್ಪು ನೀರು, ಕುಡಿಯಂಗೂ ಇಲ್ಲ. ಏನು ಮಾಡೋದು? ತುಂಬ ಚಳಿ ಬೇರೆ ಇತ್ತು. ಗಾಳಿ ಬೀಸ್ತಾ ಇತ್ತಲ್ಲ, ಏನು ಮಾಡೋದು? ಯಾರು ರಕ್ಷಣಾ ದಳದವರಾದರೂ ಈ ಥರ ಬಿರುಗಾಳಿ ಎದ್ದಿದೆ ಅಂತ ಬರ್ತಾರೇನೋ ರಕ್ಷಣೆ ಮಾಡಲಿಕ್ಕೆ ಅಂತ ನೋಡ್ತಾನೆ. ದೂರದಲ್ಲಿ ಒಂದು ಹಡಗನ್ನು ನೋಡ್ತಾನೆ. ಹಡಗನ್ನು ನೋಡಿ, ಯಾರೋ ಬರ್ತಾ ಇದ್ದಾರೆ, ನನ್ನನ್ನು ನೋಡ್ಬೋದು ಅಂತ. ಏನು ಮಾಡೋದು ನನ್ನನ್ನು ನೋಡಲಿಕ್ಕೆ ಅಂತ ಮಾಡ್ದ. ತನ್ನ ಜಾಕೆಟ್ ಇದೆಯಲ್ಲ, ಆ ಜಾಕೆಟನ್ನೇ ತೆಗೆದು ಮೇಲೆ ಬೀಸಿದ. ಅವನಿಗೆ ಕಾಣಲೇ ಇಲ್ಲ. ಆ ಹಡಗು ಹೋಗ್ಬಿಡ್ತು. ಮತ್ತೆ ಸಂಜೆ ಆಯಿತು. ರಾತ್ರಿ ಇಡೀ ಚಳಿಯಲ್ಲಿ, ಆ ಗಾಳಿಯಲ್ಲಿ, ಆ ಸಮುದ್ರದ ಅಲೆಯಲ್ಲಿ ಅಲ್ದಾಡ್ಬಿಟ್ಟ. ಮತ್ತೆ ಬೆಳಗಾಯಿತು. ಮತ್ತೆ ನೋಡ್ದ, ದೂರದಲ್ಲಿ ಇನ್ನೊಂದು ದೋಣಿ ಬರ್ತಿತ್ತು. ಇವ್ರು ನನ್ನನ್ನು ಬಚಾವ್ ಮಾಡ್ಬೋದು ಅಂತ ಏನು ಮಾಡ್ದ, ಮತ್ತೆ ಜಾಕೆಟನ್ನು ಬೀಸಿದ, ಕೈಯನ್ನು ಬೀಸಿದ, ಎಲ್ಲ ಮಾಡ್ದ. ಆದರೆ ಆ ದೋಣಿಯವನು ಅದರಲ್ಲಿ ಯಾರೋ ಒಬ್ಬನು ಅವನನ್ನು ನೋಡಿಬಿಟ್ಟ. ನೋಡಿ, ಯಾರೋ ಪ್ರಾಣ ಸಂಕಟದಲ್ಲಿ ಒದ್ದಾಡ್ತಾ ಇದ್ದಾನೆ, ಏನೋ ಅವನಿಗೆ ಹೆಲ್ಪ್ ಬೇಕಾಗಿದೆ ಅಂತ ಅವರು ಆ ಹಡಗನ್ನು ಇವನ ಹತ್ರ ತಗೊಂಬರ್ತಾರೆ. ಇವನನ್ನು ನೋಡ್ತಾರೆ. ಅವನನ್ನು ತಮ್ಮ ಹಡಗಿನೊಳಗೆ ಹಾಕ್ಕೋತಾರೆ. ಡಾಕ್ಟರ್ ಇದ್ರ ಕರ್ಕೊಂಡೋಗ್ತಾರೆ. ಸೀದಾ ಅವನಿಗೆ ಟ್ರೀಟ್ಮೆಂಟ್ ಅಂತ ಕೊಡಿಸ್ತಾರೆ. ಅದನ್ನು ನೋಡಿ ಡಾಕ್ಟರಿಗೆ ಆಶ್ಚರ್ಯವಾಗಿತ್ತು. ಯಾಕಂದರೆ ಇಷ್ಟೊತ್ತು ತನಕ ಸಮುದ್ರದಲ್ಲಿ ಅಲೆದಾಡ್ತಾ ಇದ್ದಾನಲ್ಲ, ಇವನು ಬದುಕುಳಿದದ್ದೇ ಕಷ್ಟ. ಅನ್ನ ನೀರು ಏನೂ ಇಲ್ಲದೆ. ಹೀಗಾಗಿ ಇವನು ಬಹಳ ಧೈರ್ಯದಿಂದ ಹೋರಾಡಿದ್ದಾನೆ.
ಇವನ ಮಾನಸಿಕ ಧೈರ್ಯ ಇದೆಯಲ್ಲ, ಅದೇ ಇದು ನನ್ನ ಜೀವವನ್ನು ಕಾಪಾಡಿದೆ. ಯಾಕಂದರೆ ಜೀವನದಲ್ಲಿ ನಾವು ಎಷ್ಟೇ ಕಷ್ಟ ಬಂದರೂ ಕೊನೆಯ ಕ್ಷಣದವರೆಗೂ ಆಶೆಯನ್ನು ಬಿಡಬಾರ್ದು. ಧೈರ್ಯದಿಂದ ಹೋರಾಡಿದರೆ ಕೆಲವೊಮ್ಮೆ ಅದೃಷ್ಟವು ನಮ್ಮ ಜೀವನವನ್ನು ಬದಲಾಯಿಸುತ್ತದೆ ಅಂತ ಈ ಕಥೆಯಿಂದ ನಮಗೆ ತಿಳಿದು ಬರ್ತದೆ. ಇದು ನಿಮಗೆ ಇಷ್ಟ ಆದರೆ ನೀವು ಸ್ನೇಹಿತರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.